ಸ್ನೇಹಿತರೆ, ಫೋನ್ ಪೇ ನಲ್ಲಿ ನಮ್ಮ ಒಂದು ಫೋನ್ ನಂಬರ್ನ ಡಿಫಾಲ್ಟ್ UPI ID ಆಗಿ ಸೆಟ್ ಮಾಡೋದು ಹೇಗೆ ಅಂತ ಚರ್ಚೆ ಮಾಡೋಣ. ನಾವು ಫೋನ್ ಪೇ ನಲ್ಲಿ ನಮ್ಮ ಫೋನ್ ನಂಬರ್ನ ಡಿಫಾಲ್ಟ್ UPI ID ಆಗಿ ನಾವು ಸೆಟ್ ಮಾಡಿದ್ರೆ ನಮ್ಗೆ ಏನ್ ಬೆನಿಫಿಟ್ ಸಿಗುತ್ತೆ ಅಂದ್ರೆ, ನಾವು ಯಾವುದೇ ಆಪ್ ಮೂಲಕ ಯಾರಾದರೂ ಫೋನ್ ಪೇ ಮಾಡಿದ್ರೆ ನಮ್ಮ ಒಂದು UPI ಮೂಲಕ ಹಣವನ್ನ ನಮಗೆ ವರ್ಗಾವಣೆ ಮಾಡಿದ್ರೆ, ಗೂಗಲ್ ಪೇ ಇರ್ಬೋದು, ಪೇಟಿಎಂ ಇರ್ಬೋದು, ಇನ್ಯಾವುದೇ ಬೇರೆ UPI ಮೂಲಕ ನಮಗೆ ಹಣವನ್ನ ವರ್ಗಾವಣೆ ಮಾಡಿದ್ರೆ ಸಂಪೂರ್ಣವಾಗಿ ನಮ್ಮ ಒಂದು ಫೋನ್ ಪೇ ನಲ್ಲಿ ಬಂದು ಅದು ಕ್ರೆಡಿಟ್ ಆಗುತ್ತೆ. ಅಂದ್ರೆ ಫೋನ್ ಪೇ ಮೂಲಕನೇ ಬಂದು ನಮ್ಮ ಬ್ಯಾಂಕ್ ಅಕೌಂಟ್ಗೆ ಕ್ರೆಡಿಟ್ ಆಗುತ್ತೆ. ಆ ರೀತಿ ನಾವು ನಮ್ಮ ಫೋನ್ ನಂಬರ್ನ UPI ID ಗೆ ಸೆಟ್ ಮಾಡ್ಕೋಬಹುದು. ಯಾವ ರೀತಿ ನಾವು ಸೆಟ್ ಮಾಡ್ಕೋಬಹುದು ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊಟ್ಟ ಮೊದಲು ಬಂದಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂತ ಬೆಲ್ ಐಕನ್ ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಫೋನ್ ಪೇ ಆಪ್ನ ಓಪನ್ ಮಾಡ್ತೀನಿ. ಮಾಡಿಬಿಟ್ಟು ಅಲ್ಲಿ ನಮ್ಮ ಒಂದು ಫೋನ್ ನಂಬರ್ನ UPI ID ಆಗಿ ಯಾವ ರೀತಿ ನಾವು ಸೆಟ್ ಮಾಡಬಹುದು ಅಂತ ನಾನು ಸಂಪೂರ್ಣವಾಗಿ ಹೇಳ್ತೀನಿ. ಫೋನ್ ಪೇ ಆಪ್ನಲ್ಲಿ ಮೇಲ್ಗಡೆ ಪ್ರೊಫೈಲ್ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮೊದಲು ಪ್ರೊಫೈಲ್ ಫೋಟೋ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಮ್ಯಾನೇಜ್ ಪೇಮೆಂಟ್ಸ್ ಅಂತ ಒಂದು ಆಪ್ಷನ್ ಬರುತ್ತೆ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರದಲ್ಲಿ ಸ್ವಲ್ಪ ಕೆಳಗಡೆ ಬಂದ್ಬಿಟ್ಟು UPI ಸೆಟ್ಟಿಂಗ್ಸ್ ಅಂತ ಒಂದು ಆಪ್ಷನ್ ಬರುತ್ತೆ. UPI ಸೆಟ್ಟಿಂಗ್ಸ್ ಅಂತ ಇಲ್ಲಿದೆ ನೋಡಿ, ಸ್ವಲ್ಪ ಕೆಳಗಡೆ ಬರಬೇಕು. ಬಂದ ನಂತರದಲ್ಲಿ ಇಲ್ಲಿ UPI ಸೆಟ್ಟಿಂಗ್ಸ್ ಅಂತ ಇಲ್ಲಿದೆ ನೋಡಿ, ಈ ಒಂದು ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. UPI ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನಮ್ಮ ಒಂದು UPI ID ಗಳೆಲ್ಲ ನೋಡೋದಕ್ಕೆ ಸಿಗುತ್ತೆ. ನಂತರದಲ್ಲಿ ಮೇಲ್ಗಡೆ ನೋಡ್ಬೋದು, ಈ ಕಡೆಗೆ ಒಂದು UPI ನಂಬರ್ ಅಂತ ಒಂದು ಆಪ್ಷನ್ ಇದೆ, ಅಲ್ಲಿ ನಾವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ಬೋದು ಕೆಳಗಡೆ ICICI ಬ್ಯಾಂಕ್ ಅಕೌಂಟು, ಇಲ್ಲಿ ಕೆಳಗಡೆ ಎಲ್ಲ ಬೇರೆ ಬೇರೆ ಬ್ಯಾಂಕ್ ಅಕೌಂಟ್ಗಳು ನೋಡೋದಕ್ಕೆ ಸಿಗುತ್ತೆ. ನೀವು ಯಾವುದೇ ಒಂದು ಅಕೌಂಟ್ ನಂಬರ್ಗೆ ನೀವು UPI ID ನ ಸೆಟ್ ಮಾಡ್ಕೋಬಹುದು. ನಿಮ್ಮ ಫೋನ್ ನಂಬರ್ನ UPI ID ಆಗಿ ಸೆಟ್ ಮಾಡ್ಕೋಬಹುದು. ಇದರಲ್ಲಿ ಯಾವ ಅಕೌಂಟ್ಗೆ ನೀವು ಬರಬೇಕು ಅಂತ ಇಷ್ಟಪಡ್ತೀರಾ ಅದಕ್ಕೆ ನೀವು ಫೋನ್ ನಂಬರ್ ಹಾಕಿಬಿಟ್ಟು ವೆರಿಫೈ ಮಾಡಿ ಸೆಟ್ ಮಾಡ್ಕೋಬಹುದು. ಸದ್ಯಕ್ಕೆ ಮೇಲ್ಗಡೆ ICICI ಬ್ಯಾಂಕ್ನ ಒಂದು UPI ID ತೋರಿಸ್ತಾ ಇದೆ. ಅದೇ ಒಂದು UPI ಗೆ ನಾನು ನನ್ನ ಫೋನ್ ನಂಬರ್ನ ಲಿಂಕ್ ಮಾಡ್ತೀನಿ. ಲಿಂಕ್ ಟು ಫೋನ್ ಪೇ ಅಂತ ಏನು ಆಪ್ಷನ್ ಇದೆ ಅಲ್ಲಿ ಕ್ಲಿಕ್ ಮಾಡ್ಕೋತೀನಿ. ಮಾಡಿಬಿಟ್ಟು ಇಲ್ಲಿ ಕೆಳಗಡೆ ಕನ್ಫರ್ಮ್ ಅಂತ ಒಂದು ಆಪ್ಷನ್ ಇಲ್ಲಿ ನೋಡ್ಬೋದು. ಯು ಅಬೌಟ್ ಟು ಅನ್ಲಿಂಕ್ ಅಂದ್ರೆ ಗೂಗಲ್ ಪೇ ಮೂಲಕ ನೀವು ಅನ್ಲಿಂಕ್ ಆಗುತ್ತೆ ಅಂದ್ರೆ ಗೂಗಲ್ ಪೇನ UPI ID ಇಲ್ಲಿ ಇದು ಆಲ್ರೆಡಿ ಸೆಟ್ ಇದೆ, ಅದು ಅನ್ಲಿಂಕ್ ಆಗುತ್ತೆ ಅಂತ ಹೇಳ್ತಾ ಇದೆ. ಕನ್ಫರ್ಮ್ ಅಂತ ನಾನು ಕ್ಲಿಕ್ ಮಾಡ್ಕೋತೀನಿ. ಕ್ಲಿಕ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ನಮ್ಮ ಒಂದು ಅಕೌಂಟ್ ನಂಬರ್ಗೆ, ನಮ್ಮ ಒಂದು ಅಕೌಂಟ್ಗೆ, ICICI ಅಕೌಂಟ್ಗೆ ನಮ್ಮ ಒಂದು UPI ID ಅನ್ನೋದು ಕನ್ಫರ್ಮ್ ಆಗುತ್ತೆ. ಈ ರೀತಿ ನೋಡ್ಬೋದು UPI ನಂಬರ್ ಅನ್ನೋದು ಸೆಟ್ ಆಗಿದೆ. ಅಂದ್ರೆ ನಾವೀಗ ಯಾವುದೇ ಒಂದು UPI ಆ್ಯಪ್ ಮೂಲಕ ಪೇಮೆಂಟ್ ಅನ್ನ ಸ್ವೀಕಾರ ಮಾಡಿದ್ರು ಕೂಡ ಅದು ನಮ್ಮ ಫೋನ್ ಪೇ ನಲ್ಲಿ ಬಂದು ರಿಸೀವ್ ಆಗುತ್ತೆ. ಈ ರೀತಿ ನಾವು UPI ನಂಬರ್ನ ಸೆಟ್ ಮಾಡ್ಕೋಬಹುದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ, ಶೈಲಿ ಉತ್ತಮ ಅಂತ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದ್ರ ಬಗ್ಗೆ ಸಮಸ್ಯೆಗಳು, ಡೌಟ್ಗಳು ಇದ್ರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ರೀತಿ ನಿಮ್ಮ ಮುಂದೆ ಬರ್ತೀವಿ. ಎಲ್ಲರಿಗೂ ಟೇಕ್ ಕೇರ್.